ದೇವರೇ ಸ್ವಾಮಿ, ಮತ್ತೊಂದು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವುಗಳು ಈ ಝೂಮ್ ಮಾಧ್ಯಮದಲ್ಲಿ ಸೇರಿ ನಿನ್ನ ವಾಕ್ಯಗಳನ್ನು ಕಲಿತಕ್ಕಂಥ ಭಾಗ್ಯವನ್ನು ಕೊಡೋದಕ್ಕೋಸ್ಕರ ನಿನಗೆ ಸ್ತೋತ್ರವಾಗಲಿ. ಹಾಗೂ ಸ್ವಾಮಿ, ಇಂದು ವಾಕ್ಯವನ್ನು ನಡೆಸಿಕೊಡ್ತಕ್ಕಂಥ ನಿನ್ನ ಪ್ರಿಯ ದಾಸರಾದಂಥ ಚಿನ್ನಪ್ಪ ಸಾತ್ವಿಕ್ ಅವರ ಮೇಲೆ ನಿನ್ನ ಹೇಳುವಂತ ಆಶೀರ್ವಾದದಲ್ಲಿ ಸ್ವಾಮಿ, ನಮ್ಮ ಅಲ್ಪ ಬುದ್ಧಿಯಿಂದ ನಾವು ಈ ಪಾಠಗಳನ್ನ ತಿಳಿದುಕೊಂಡು ನಿಮ್ಮ ಸತ್ಯಾಂಶಗಳನ್ನ ನಮಗೋಸ್ಕರವಾಗಿ ಇಟ್ಟಿರ್ತಕ್ಕಂಥ ಅನೇಕ ಗೂಢಾರ್ಥಗಳನ್ನ ನಾವು ತಿಳಿಯಪಡಿಸುವುದಕ್ಕಾಗಿ ಮತ್ತು ತಿಳಿದುಕೊಳ್ಳುವುದಕ್ಕಾಗಿ ನಿನ್ನ ಜ್ಞಾನವನ್ನು ಕೊಡು ಸ್ವಾಮಿ, ನಿನ್ನ ಜ್ಞಾನವನ್ನು ತುಂಬಿಸು ಸ್ವಾಮಿ. ಪವಿತ್ರಾತ್ಮನ ಪ್ರೇರಣೆಯಿಂದ ಸ್ವಾಮಿ ನಮಗೆ ಆ ಜ್ಞಾನವನ್ನು ಕೊಟ್ಟು ನಿನ್ನ ವಾಕ್ಯಗಳನ್ನು ಸಿದ್ಧ ಮನಸ್ಸಿನಿಂದ ನಾವು ಸ್ವೀಕರಿಸಿಕೊಂಡು ನಾವು ಜೀವಿಸುವ ಹಾಗೆ ಕೃಪೆ ಮಾಡು ಸ್ವಾಮಿ. ಈ ಮಾಧ್ಯಮದಲ್ಲಿ ಸೇರಿರುವಂತ ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದವಲ್ಲಿ ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆಗಳು ನಿಮಗೊಬ್ಬರಿಗೆ ಸಲ್ಲಲಿ. ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಯ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ನಾವು ಈ ಒಂದು ವಾರದಲ್ಲಿ 11ನೇ ಪಾಠವನ್ನ ಕಲಿತಾ ಬಂದಿದ್ದೇವೆ. ಪಾಠದ ಒಂದು ಶೀರ್ಷಿಕೆಯು ಧರ್ಮ ಭ್ರಷ್ಟತೆ ಮತ್ತು ಮಧ್ಯಸ್ಥಿಕೆಯ ಪ್ರಾರ್ಥನೆ. ನಾವು ಭಾನುವಾರದಲ್ಲಿ ನಾಯಕತ್ವದಲ್ಲಿ ಆರೋನನ ವೈಫಲ್ಯವನ್ನ ಕಲಿತಿದ್ದೇವೆ. ನಂತರದಲ್ಲಿ ಈ ಒಂದು ಸೋಮವಾರದಲ್ಲಿ ನಾವು ಕಲಿತಕ್ಕಂತ ಒಂದು ಪಾಠ ಭಾಗವು ವಿಗ್ರಹಾರಾಧನೆ ಹಾಗೂ ದುಷ್ಟತನ. ಈ ಒಂದು ಸಭಾಶಾಲೆಯ ಪಾಠವನ್ನ ನಮಗೆ ಕಲಿಸಿಕೊಡತಕ್ಕಂಥವರು ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ ರವರು. ಹಿರಿಕರನ್ನ ಹೃದಯ ಪೂರ್ವಕವಾಗಿ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಧನ್ಯವಾದಗಳು ಸೋದರಿ ಸವಿತಾ. ನೀವು ಹೇಳಿದಾಗೆ ನಿನ್ನೆ ದಿನ ನಾವು ಆರೋನನ ನಾಯಕತ್ವದ ವೈಫಲ್ಯತೆಯ ಬಗ್ಗೆ ನಾವು ಸಾಕಷ್ಟು ಕಲಿತಿದ್ದೇವೆ. ಪಾಠವು ನಮಗೆ ಬಹಳ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದೆ. ಇವತ್ತು ನಾವು ಕಲಿಯುವಂತಹ ಒಂದು ಪಾಠದ ಶಿರೋನಾಮೆ, ಈ ದಿನದ ಶಿರೋನಾಮೆ ವಿಗ್ರಹಾರಾಧನೆ ಹಾಗೂ ದುಷ್ಟತನ ಅನ್ನೋದ್ರ ಬಗ್ಗೆ ನಾವು ಇವತ್ತು ಕಲಿತಾ ಇದ್ದೇವೆ. ವಿಗ್ರಹಾರಾಧನೆ ಹಾಗೂ ದುಷ್ಟತನ, ಐಡಲೇಟ್ರಿ ಅಂಡ್ ಈವಿಲ್ ಅಂತ ಇಂಗ್ಲಿಷ್ ಅಲ್ಲಿ ಪಾಠ ಇದೆ. ಈಗ ನಾವು ಇಲ್ಲಿ ವಿಗ್ರಹಾರಾಧನೆ ಎಂಬ ವಿಷಯದಲ್ಲಿ ನಾವೇನೇನ್ ಕಲಿತಾ ಇದ್ದೇವೆ ಅಂದ್ರೆ, ನಾವು ಆರಾಧನೆ ಮಾಡೋದು ಸರಿ ಇದೆ, ಆದ್ರೆ ವಿಗ್ರಹವನ್ನ ಇಟ್ಕೊಂಡು ಆರಾಧನೆ ಯಾಕೆ ಮಾಡಬಾರ್ದು, ಅದೊಂದು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ದೇವರ ಮೇಲೆ ಪ್ರೀತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಯಾವ್ದಾದರೂ ದೇವರ ರೂಪವನ್ನ ಇಟ್ಕೊಂಡು ಯಾಕೆ ಆರಾಧನೆ ಮಾಡಬಾರ್ದು, ಅಂತಹ ಆರಾಧನೆ ಮಾಡುವಾಗ ದೇವರಿಗೆ ಅದು ಸಲ್ಲೋದಿಲ್ವೋ ಅದು ನೋಡೋಣ. ದೇವರ ಮೊದಲನೇ ಆಜ್ಞೆ ಏನ್ ಹೇಳುತ್ತೆ, ನನ್ನಲ್ಲದೆ ಬೇರೆ ದೇವರುಗಳಿರ್ಬಾರ್ದು. ಇಮಿಡಿಯೇಟ್ ಆಗಿ ಎರಡನೇ ಆಜ್ಞೆ ಏನು ಹೇಳುತ್ತೆ ಅಂತಂದ್ರೆ, ನೀವು ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಯಾವುದಕ್ಕೂ ಅಡ್ಡ ಬೀಳಬಾರದು, ಯಾವುದನ್ನ ಪೂಜಿಸಬಾರದು. ಆಕಾಶದಲ್ಲಿ ಆಗ್ಲಿ, ಭೂಮಿಯಲ್ಲಾಗ್ಲಿ, ಭೂಮಿಯ ಕೆಳಗಣ ನೀರಿನಲ್ಲಾಗ್ಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಅಂತ ಸ್ಪಷ್ಟವಾಗಿ ನಮಗೆ ಎರಡನೇ ಆಜ್ಞೆ ಹೇಳಿದೆ. ಇಸ್ರಾಯೇಲರು ವಿಗ್ರಹಾರಾಧಕರಾಗಿರಲಿಲ್ಲ. ಅಬ್ರಹಾಮನ ಹಿಂದೆ ಅವರು ವಿಗ್ರಹಾರಾಧನೆ ಮಾಡ್ತಾ ಇದ್ರು. ವಿಗ್ರಹಗಳನ್ನ ಮಾಡಿ ಅದನ್ನ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂತ ಒಂದು ಕುಟುಂಬದಿಂದ ಅಬ್ರಹಾಮನು ಬಂದಿದ್ನು. ಆದ್ರೆ ಅಬ್ರಹಾಮನು ವಿಗ್ರಹಾರಾಧನೆ ಮಾಡಲಿಲ್ಲ. ವಿಗ್ರಹಾರಾಧನೆ ಮಾಡಬಾರ್ದು ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅವನ ನಂತರ ಇಸಾಕನು ಬರ್ತಾನೆ, ಇಸಾಕನು ವಿಗ್ರಹಾರಾಧನೆ ಮಾಡಲಿಲ್ಲ. ನಂತರ ಯಾಕೋಬ ಬರ್ತಾನೆ, ಅವರ ತಂದೆ ತಾತ ಏನನ್ನು ಹೇಳ್ಕೊಟ್ಟಿದ್ರು ಹಾಗೆ ದೇವರಿಗೆ ಅವರು ಆತನು ಘನ ಮಾನ ಎಲ್ಲವನ್ನ ಸಲ್ಲಿಸುವುದನ್ನು ನೋಡ್ತೇವೆ. ಇವನ್ನ ದಶಾಂಶ ಭಾಗವನ್ನ ಅವನು ಸಲ್ಲಿಸುವುದನ್ನು ನೋಡ್ತೇವೆ. ಯಾಕೋಬನು ತಾನು ಅಭಿವೃದ್ಧಿ ಹೊಂದಿದಾಗ, ಸ್ವಾಮಿ ಈ ಸ್ಥಳದಲ್ಲಿ ನೀನು ನನ್ನನ್ನು ಸೇರಿಸಿದ್ರೆ ಮತ್ತೆ ನಾನು ನಿನಗೆ ನಾನು ಗಳಿಸಿದಲ್ಲಿ, ನಾನು ಆದಾಯ ಪಟ್ಕೊಂಡಿದ್ದಲ್ಲಿ ಎಲ್ಲದರಲ್ಲೂ ನಿನಗೆ ದಶಮಾಂಶ ಭಾಗವನ್ನು ಕೊಡ್ತೇನೆ ಅಂತ ಹೇಳಿ ದಶಮಾಂಶ ಭಾಗವನ್ನು. ಆದ್ರೆ ಅವನು ತನ್ನ ಮಾವನಾದ ಲಾಬಾನ ಒಂದು ಮನೆಯನ್ನೇ ಬಿಟ್ಟು ಬರುವಾಗ ಅವನ ಹೆಂಡತಿ ವಿಗ್ರಹವನ್ನು ತಗೊಂಡ್ಬರೋದನ್ನ ನಾವು ನೋಡ್ತೇವೆ. ಇಲ್ಲಿ ವಿಗ್ರಹಾರಾಧನೆಯನ್ನು ಅವನು ಎನ್ಕರೇಜ್ ಮಾಡೋದೇ ಇಲ್ಲ.
ಆತನ ಕಿರಿ ಹೆಂಡತಿ ರಾಹೇಲಳು ವಿಗ್ರಹವನ್ನ ಕದ್ಕೊಂಡ್ ಬಂದಿರ್ತಾಳೆ. ಆ ವಿಗ್ರಹವನ್ನ ಅವ್ರು ಹುಡ್ಕೊಂಡ್ ಬರ್ತಾರೆ, ಆದ್ರೆ ಅಲ್ಲಿ ಅವ್ರು ಕಂಡ್ಕೊಳ್ಳಲ್ಲ. ಅವನು ಯಾಕೋಬನು ಆ ಮಾವನ ಮೇಲೆ ಸಿಟ್ಟು ಮಾಡ್ಕೊಂಡು ಅವನ ಬಗ್ಗೆ ನೀನು ಇಷ್ಟೆಲ್ಲ ನನ್ನ ಮೇಲೆ ದೂರು ಹೊರಿಸ್ತಾ ಇದೆಯಲ್ಲ, ನೀ ಇಷ್ಟು ನನ್ ಕೊಟ್ಟರು ಅಂತ ಎಷ್ಟೋ ಒಂದು ಅನ್ಯಾಯ, ನನ್ ಮಾಡಿರೋ ಅನ್ಯಾಯದ ಮಧ್ಯದಲ್ಲಿ ಇದು ಒಂದು ಆರೋಪ ಹೊರಿಸ್ತಲ್ಲ ಅಂತ ಅವನು ಹೇಳ್ತಾನೆ. ಆದ್ರೆ ನಿಜವಾಗಿಯೂ ಅದು ಆರೋಪವಾಗಿರೋದಿಲ್ಲ. ಆದ್ರೆ ಕದ್ದುಕೊಂಡಿದ್ದಂತಹ ಆತನ ಹೆಂಡತಿ ರಾಹೇಲಳು ಸಿಕ್ಬೀಳೋದಿಲ್ಲ ಅಷ್ಟೇ. ಅದು ಹುಡುಕುವಾಗ ಅವಳು ಆ ಒಂದು ಕತ್ತೆ ಮೇಲೆ ಕೂತಿರ್ತಾಳೆ, ಅವಳು ಎದ್ದು ಅವಳಿಗೆ ಹುಡುಕೋಕೆ ಅವಕಾಶ ಮಾಡ್ಕೊಡಲ್ಲ. ತಾನು ಪೀರಿಯಡ್ಸ್ ಅಲ್ಲಿ ಇದ್ದೇನೆ ಅಂತ ಹೇಳಿ ಒಂದು ನೆಪ ಹೇಳಿ ಅವರನ್ನ ಅವಾಯ್ಡ್ ಮಾಡ್ತಾಳೆ. ಇಲ್ಲಿ ನಾವು ನೋಡ್ತೇವೆ ವಿಗ್ರಹವನ್ನ ಹೇಗೂ ಆ ಹೆಣ್ಮಗಳು ತಂದದನ್ನು ನೋಡ್ತೇವೆ. ವಿಗ್ರಹಾರಾಧಕರ ಆಗಿಲ್ದೇ ಇದ್ರೂ ಸಹ ದೇವರ ಒಂದು ಆರಾಧನೆಯಲ್ಲಿ ಇವರು ತೊಡಕೊಂಡಿರೋದಿಲ್ಲ. ಇಸ್ರಾಯೇಲರು ದಾಸತ್ವದಲ್ಲಿದ್ದಾರೆ, 400 ವರ್ಷಗಳು ಕಳೆದಿವೆ. ಇವಾಗ ಅವ್ರಿಗೆ ತುಂಬಾ ದೂರ ಆಗಿದೆ. ದೇವರ ವಾಕ್ಯಗಳನ್ನ ಹೇಳ್ಕೊಡುವಂಥವ್ರು ಅಥವಾ ಆಜ್ಞೆಗಳಂತೆ ನಡೆಸ್ಕೊಡುವಂತಹ ಜನರು ಇಲ್ಲ. ಲೇವಿಯ ಕುಲದವರು ಅಥವಾ ಅಲ್ಲಲ್ಲಿ ಮಧ್ಯದಲ್ಲಿ ದೇವರಿಗೆ ವಿಧೇಯರಾಗಿ ನಡ್ಕೊಂಡವ್ರು ಇರ್ತಾರೆ. ಆದ್ರೆ ಎಲ್ರೂ ಈ ಒಟ್ಟಾಗಿ ಆ ಒಂದು ದೇವರನ್ನ ಆರಾಧನೆ ಮಾಡುವಂತಹ ಪದ್ಧತಿಯನ್ನು ಅವರು ಮರ್ತ್ಕೊಂಡಿರ್ತಾರೆ. ಅವರಲ್ಲಿ ಆ ಒಂದು ಪ್ರಾಕ್ಟೀಸ್ ಆಚರಣೆ ಇರೋದಿಲ್ಲ. ಆದ್ರೆ ಅವ್ರ ಮೇಲೆ ಐಗುಪ್ತರ ಒಂದು ಪ್ರಭಾವ ಆಗಿರ್ತದೆ. ಐಗುಪ್ತರು ವಿಗ್ರಹಾರಾಧನೆ ಮಾಡ್ತಾರೆ. ಇಲ್ಲಿ ಏನಂತ ಹೇಳುತ್ತೆ ಅಂತ, ಐಗುಪ್ತರು ಏಪಿಸ್ ಎಂಬ ಹೋರಿಯನ್ನು ಹಾಗೂ ಹಾಥೋರ್ ಎಂಬ ಗೋ ದೇವತೆಗಳನ್ನು ಪೂಜಿಸುತ್ತಿದ್ದರು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನ ಅವರು ನೋಡಿದ್ರು. ಇಲ್ಲಿ ಇವರ ಕಣ್ಣ ಎದುರಿಗೇನೆ ಆ ಒಂದು ಪರ್ವತ ಕಾಣಿಸ್ತಾ ಇದೆ. ಪರ್ವತದಲ್ಲಿ ಆ ಒಂದು ಬೆಳಕು ಆವಾಗ ಮಿನುಗೋದನ್ನ ನೋಡ್ತಾ ಇದ್ದಾರೆ. ಆ ಒಂದು ಮೋಡದ ಮಧ್ಯೆ ಆತನು ಪ್ರವೇಶ ಮಾಡಿದಾಗ್ಯೂ ಸಹ ದೇವರ ಆ ಬೆಳಕು ಪ್ರಜ್ವಲ ಆಗ್ತಾ ಇರ್ತದೆ. ಆ ಪ್ರಜ್ವಲಿಸುವಂತಹ ಬೆಳಕು ಒಂಥರ ಇಂಡಿಕೇಟರ್ ರೀತಿ ಇರ್ತದೆ. ಆಗಾಗ್ಗೆ ಅದು ಪ್ರಜ್ವಲಿಸುವಾಗ ಇವರಿಗೆ ಓ ದೇವರ ಇದ್ದಾನೆ, ಮೋಶೆ ದೇವರ ಸಂಪರ್ಕದಲ್ಲಿ ಇದ್ದಾನೆ, ಮೋಶೆಗೆ ದೇವರು ತನ್ನ ಒಂದು ವಾಕ್ಯಗಳನ್ನ ತನ್ನ ಮಾರ್ಗಗಳನ್ನ ಆತನು ಬೋಧಿಸ್ತಾ ಇದ್ದಾನೆ, ಆತನು ನಮಗೆ ಮುಂದಿನ ನಡವಳಿಕೆಗಳನ್ನ ಅಥವಾ ದೇವರ ಚಿತ್ತ ಏನು ಎಂಬುದನ್ನ ಅವನು ತಿಳಿಸ್ಕೊಳ್ಳಿಕ್ ಹೋಗ್ತಾ ಇದ್ದಾನೆ ಅಂತ ಒಂದು ಪ್ರಜ್ಞೆ ಅವ್ರಿಗೆ ಚೆನ್ನಾಗಿತ್ತು. ಆದಾಗ್ಯೂ ಪ್ರಿಯರೇ, ಇಲ್ಲಿ ಒಂದು ಏನಪ್ಪಾ ನಮಗೆ ವಿಶೇಷವಾದ ಸಂದರ್ಭ ಅಂದ್ರೆ, ಇಲ್ಲಿ ಜನರು ನಾನಾ ತರದ ಜನ ಇದ್ರು. ದ ಮಿಕ್ಸೆಡ್ ಮಾಬ್ ಅಂತ ಹೇಳ್ಬೋದು. ಯಾಕಂದ್ರೆ ಇಸ್ರಾಯೇಲರ ಜೊತೆಗೆ ಐಗುಪ್ತರು ಸಹ ಬಂದಿದ್ರು. ಐಗುಪ್ತರ ಮನಸ್ಸಲ್ಲಿ ಯಾವಾಗ್ಲೂ ವಿಗ್ರಹಾರಾಧನೆ ಮಾಡಿದ್ರಿಂದ ಅವರು ವಿಗ್ರಹದ ಕಡೆ, ಅದರ ಆರಾಧನೆಯ ಕಡೆ, ಅದರ ಪೂಜೆಯ ಕಡೆ ಅವರದ್ದು ಮನಸ್ಸು ಯಾವಾಗ್ಲೂ ವಾಲ್ತಾ ಇತ್ತು. ಇಸ್ರಾಯೇಲರು ಅದೃಶ್ಯನಾದ ದೇವರನ್ನ ಮೇಲೆ ಭರವಸೆ ಇಟ್ಟಿದ್ರು. ಅತ್ತಾನೆ ನಂಬಿಕೆ ಅಂದ್ರೆ ಕಾಣದೇ ಇರುವಂತ ವಿಷಯಗಳಲ್ಲಿ ಭರವಸೆ ಇರುವಂತ. ಆದ್ರೆ ಅಂತ ನಂಬಿಕೆಯ ಪರಿಚಯ ಈ ಐಗುಪ್ತರಿಗೆ ಇರಲಿಲ್ಲ. ಅವ್ರು ಏನಾದ್ರೂ ಒಂದು ಕಾಣುವಂತಹ, ಕಣ್ಣಿಗೆ ದೃಷ್ಟಿಗೆ ಕಾಣುವಂತಹ ವಸ್ತುಗಳನ್ನ ಅವರು ಪೂಜಿಸಿ ರೂಢಿಯಾಗಿದೆಯೋ ಹೊರತು ಕಣ್ಣಿಗೆ ಕಾಣದಿರುವ ದೇವರ ವಿಷಯದಲ್ಲಿ ಅವರಿಗೆ ಯಾವ ಭರವಸೆ ಇರಲಿಲ್ಲ. ಹಾಗಾಗಿ ದೇವರು ಅನ್ನುವಂತಹ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ ಹೇಗಿತ್ತು ಅವ್ರಿಗೆ ಅಂತಂದ್ರೆ, ತಮ್ಮ ಕೈಯಲ್ಲೇ ಮಾಡದಂತಹ ವಿಗ್ರಹಗಳನ್ನ ಅವರು ದೇವರು ಅಂತ ಕರಿತಾ ಇದ್ರು, ದೇವರು ಅಂತ ಆರಾಧನೆ ಮಾಡ್ತಾ ಇದ್ರು. ಇಂತಹ ಒಂದು ಪ್ರಭಾವಕ್ಕೆ ಒಳಗಾಗಿದ್ದಂತಹ ಇಸ್ರಾಯೇಲರು ಇಲ್ಲಿ ಆ ಒಂದು ಜನಸಮೂಹದ ಸನ್ನಿಗೆ ಒಳಗಾಗಿ ಆ ಒಂದು ಪ್ರೇರೇಪಣೆ ಅಂತಾನೆ ತಗೊಳ್ಳೋಣ, ಪ್ರೇರೇಪಣೆಗೆ ಒಳಗಾಗಿ ಅವ್ರೇನ್ ಮಾಡ್ತಾರೆ, ಇಲ್ಲಿ ಎಲ್ಲರೂ ಸೇರಿ ಆರೋನನ್ನ ದಾರಿ ತಪ್ಪಿಸ್ತಾರೆ. ಇಲ್ಲಿ ಮೊದಲು ನೆನ್ನೆ ಕಲ್ತಾಗೆ ಆರೋನನು ದೃಢವಾದ ಮನಸ್ಸಲ್ಲಿ ಅವರನ್ನ ಎದುರುಗೊಂಡು ಅಥವಾ ವಿರೋಧಿಸಿ ಪ್ರತಿರೋಧ ತೋರಿಸಿ ಅವರಿಗೆ ಸರಿಯಾದ ಒಂದು ಮಾರ್ಗವನ್ನ ಹೇಳಿ ನಿಲ್ಬಹುದಾಗಿತ್ತು.